ಊಟ ಮಾಡಬೇಕಾದ್ರೆ ಸ್ಕ್ರೀನ್, ಊಟ ಮಾಡಬೇಕಾದ್ರೆ ಮೊಬೈಲ್, ಊಟ ಮಾಡಬೇಕಾದ್ರೆ ಟಿವಿ, ಗ್ಯಾಜೆಟ್ಸ್ ಹ್ಯಾವ್ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಕಿಡ್ಸ್ ಲೈವ್ಸ್. ಊಟಕ್ಕಿಂತ ಮುಂಚೆ ಮೊಬೈಲ್ ಫಸ್ಟ್ ಆನ್ ಮಾಡ್ತಾರೆ, ಆಮೇಲೆ ಊಟ ರೆಡಿ ಮಾಡ್ತಾರೆ. ಅದು ಏನು ತೋರಿಸ್ತೀರಾ? ವಾಟರ್ ಮೆಲನ್, ಪೋಕೋ ಮೆಲನ್, ಜೋಕೋ ಮೆಲನ್, ಏನೇನೋ ತೋರಿಸ್ತೀರಾ. ಅದ್ರಲ್ಲಿ ಏನು ಪ್ರಾಬ್ಲಮ್? ಮೆನಿ ಪ್ರಾಬ್ಲಮ್. ನಂಬರ್ ಒನ್, ಓವರ್ ಸ್ಟಿಮ್ಯುಲೇಷನ್. ಅದರಲ್ಲಿ ಫ್ರೀಕ್ವೆಂಟ್ ಆಗಿ ಎವ್ರಿ 3 ಸೆಕೆಂಡ್ 2 ಸೆಕೆಂಡ್ ಸ್ಕ್ರೀನ್ ಚೇಂಜ್ ಆಗುತ್ತೆ, 10 ಸೆಕೆಂಡ್ ಸ್ಕ್ರೀನ್ ಚೇಂಜ್ ಆಗುತ್ತೆ, ಕಲರ್ಸ್ ಮಲ್ಟಿಪಲ್. ಬ್ರೈನಿಗೆ ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ, ಅವ್ರ ಕೆಪಾಸಿಟಿಗಿಂತ ಜಾಸ್ತಿ ಬ್ರೈನ್ ಇರಿಟೇಟ್ ಆಗುತ್ತೆ. ಆಗ ಏನಾಗುತ್ತೆ, ಬ್ರೈನ್ನ ನಾರ್ಮಲ್ ಲೈಫಲ್ಲಿ ಸ್ಲೋ ಆಕ್ಟಿವಿಟೀಸಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ. ನಂಬರ್ ಟು, ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್. ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಒಂದು ಟಾಯ್ ಜೊತೆ, ಬೇಜಾರಾಗ್ಬಿಡ್ತಾರೆ, ದೇ ಜಸ್ಟ್ ಗಿವ್ ಅಪ್, ದೇ ವಾಂಟ್ ಎ ನ್ಯೂ ಟಾಯ್. ಎಲ್ಲಿಗೋ ಹೋಗ್ತಾರೆ, ಅಲ್ಲಿ ಇರಿಟೇಟ್ ಆಗ್ತಾರೆ. ನಂಬರ್ 3, ಸ್ಲೀಪ್ ಡಿಸ್ಟರ್ಬೆನ್ಸಸ್. ಸುಮಾರು ಮಕ್ಕಳಿಗೂ ನಿದ್ದೆ ಕೆಡ್ತಾ ಇದೆ, ನೈಟಲ್ಲಿ ನಿದ್ದೆ ಮಾಡ್ತಾ ಇಲ್ಲ ಎಕ್ಸೆಸಿವ್ ಲೈಟ್ ಇಂದ. ಆಮೇಲೆ ಎಮೋಷನಲ್ ರೆಗ್ಯುಲೇಷನ್ ಪ್ರಾಬ್ಲಮ್. ಹೇಗೆ ಮಾತಾಡಬೇಕು, ಹೇಗೆ ನಗಬೇಕು, ಹೇಗೆ ಇಂಟ್ರಾಕ್ಟ್ ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ಸ್ಪೀಚ್ ಡಿಲೇ ಆಗಿದೆ, 2.5 ವರ್ಷ ನಾಟ್ ಟಾಕಿಂಗ್ ಸ್ಟಿಲ್. ಸೊ ಪ್ಲೀಸ್ ಪೇರೆಂಟ್ಸ್, ಸ್ಕ್ರೀನ್ ಡಿಪೆಂಡೆನ್ಸಿ ಆಗ್ತಾ ಇದೆ. ನಂಬರ್ 5, ಸ್ಕ್ರೀನ್ ಬಿಟ್ಟು ಇಡಕ್ಕಾಗ್ತಿಲ್ಲ ಮಕ್ಕಳು, ಹಠ ಆಳೋದು. ಸೊ ಸುಮಾರು ಚಾನಲ್ಗಳಿದ್ದಾವೆ ವಿಚ್ ಈಸ್ ನಾಟ್ ರೆಕಮೆಂಡೆಡ್ ಫಾರ್ ಕಿಡ್ಸ್. ಇದೆಲ್ಲ ಏನು ಮಾಡುತ್ತದೆ, ಬ್ರೈನಿಗೆ ತುಂಬ ಡ್ಯಾಮೇಜ್ ಮಾಡ್ತಾ ಇದೆ. ಸ್ಪೀಚ್ ಬರ್ತಾ ಇಲ್ಲ, ಎಮೋಷನ್ ಕಂಟ್ರೋಲ್ ಬರ್ತಾ ಇಲ್ಲ, ಅಗ್ರೆಷನ್ ಆಗ್ತಾ ಇದೆ, ಹೈಪರ್ ಆಕ್ಟಿವಿಟಿ ಆಗ್ತಿದೆ, ಸಿಟ್ಟು ಹಠ ಎಲ್ಲ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಅವ್ರ ಊಟ ಸ್ವಲ್ಪ ಕಡಿಮೆ ಮಾಡೋದು ನಡೆಯುತ್ತೆ. ಮೊಬೈಲ್ ಟಿವಿ ತೋರಿಸ್ಬೇಡಿ, ಇಟ್ ಈಸ್ ಡೆಸ್ಟ್ರಾಯಿಂಗ್ ದೇರ್ ಬ್ರೈನ್ಸ್. ನೀವು ಕುತ್ಕೊಳ್ಳಿ, ಮೊನ್ನೆ ರೀಸೆಂಟ್ಲಿ ಆಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ನೀವು ಅವ್ರ ಜೊತೆ ಕುತ್ಕೊಳ್ಳಿ, ಆಟ ಆಡಿ. ಐ ನೋ ಯು ಆರ್ ಬ್ಯುಸಿ, ಇಬ್ರು ಪೇರೆಂಟ್ಸ್ ವರ್ಕ್ ಮಾಡ್ತಿದ್ದೀರಾ. ಇವತ್ತು ನೀವು ಅವರಿಗೆ ಪಾಸಿಟಿವ್ ಟೈಮ್ ಕೊಟ್ಟಿಲ್ಲ ಅಂದರೆ ನಾಳೆ ನೆಗೆಟಿವ್ ಆಗಿ ಟೈಮ್ ಕೊಡಬೇಕಾಗತ್ತೆ, ಥೆರಪಿ ಮಾಡಿಸ್ಬೇಕಾಗತ್ತೆ, ರಜಾ ಹಾಕಿ ಆಫೀಸ್ಗೆ ಕುತ್ಕೋಬೇಕಾಗತ್ತೆ. ಪ್ಲೀಸ್ ಸ್ಟಾಪ್ ದಿಸ್ ಸ್ಕ್ರೀನ್ ನ್ಯೂಸೆನ್ಸ್ ಆ್ಯಂಡ್ ಟಾರ್ಚರಿಂಗ್ ದೇರ್ ಬ್ರೈನ್ಸ್. ಓಕೆ ಬೇಬಿ, ಇವತ್ತಿಂದ ಮಮ್ಮಿ ಡ್ಯಾಡಿ ತಲೆ ತಿನ್ನು, ಮೊಬೈಲ್ ಟಿವಿ ತಲೆ ತಿನ್ಬೇಡ. ಓಕೆ, ಮಮ್ಮಿ ಡ್ಯಾಡಿ ಜೊತೆ ಕುತ್ಕೊಂಡು ಆಟ ಆಡು, ಹೈಫೈ ಕೊಡು. ಹೈಫೈ ಸೂಪರ್ ಆಗಿದೆ ಅಂದ್ರೆ, ಇವ್ನು ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಯ್ತಾ?